ಮರ್ಯಾದೆ ತೆಗೆಯೋದು ಹಾಲಲ್ಲಿ, ಕಾಂಪ್ರಮೈಸ್ ಮಾತ್ರ ರೂಮಲ್ಲ. ಚೆನ್ನಾಗಿದೆ ಚೆನ್ನಾಗಿದೆ ನೀನ್ ಟೆಕ್ನಿಕ್ ಶಿವಗಾಮಿ. ಯಜಮಾನ್ರೆ, ಎಲ್ರೂ ನೋಡ್ತಾ ಇದ್ದಾರೆ. ಗಂಡ ಹೆಂಡತಿ ಜಗಳ ಇದ್ದೇ ಇರುತ್ತೆ. 4 ಜನರ ಮುಂದೆ ತೋರ್ಸ್ಕೋಬಾರ್ದು. ನಿಮ್ಮ ರೂಮಲ್ಲೇ ಹೋಗಿ ತೀರ್ಮಾನ ಮಾಡ್ಕೊಳ್ಳಿ. ಕಮಲಮ್ಮ, ಎಂತ ಮಾತು ಹೇಳಿದ್ರಿ ಕಮಲಮ್ಮ. ನನಗೆ ಅವಮಾನ ಆಗ್ತಾ ಇದ್ದಾಗ್ಲೂ ಇವರೆಲ್ಲರೂ ಇದ್ರು. ಆಗ ಯಾಕೆ ನಿಮ್ಮ ಮಗಳಿಗೆ ಈ ಮಾತುಗಳನ್ನ ಹೇಳಿಲ್ಲ? ಒಂದ್ ಕಣಕ್ ಸುಣ್ಣ, ಇನ್ನೊಂದ್ ಕಣಕ್ ಬೆಣ್ಣೆ ಅಲ್ವಾ? ಏನೋ ಇದು, ಬರೀ ಮಾತುಕತೆನೇ ನಡೀತಿದೆ, ಏಟೇ ಬೀಳ್ತಿಲ್ವಲ್ಲೋ. ನಿನ್ ಮಂತ್ರಶಕ್ತಿನ ಇನ್ ಸ್ವಲ್ಪ ಜಾಸ್ತಿ ಪವರ್ ಬರೋ ಹಾಗೆ ಮಾಡು. ಶಿವಗಾಮಿಗೆ 2 ಏಟು ಬಿದ್ರೇನೆ ಈ ಮನ್ಸಿಗೆ ಸಮಾಧಾನ ಆಗೋದು. ಸರಿ, ಓಕೆ. ಈಗೇನ್ ಬೇಕು ನಿಮ್ಗೆ? ಸಿಂಪಲ್. ನೀನು ನನಗೆ ಇವರೆಲ್ಲರ ಮುಂದೆನೂ ಸಾರಿ ಕೇಳಬೇಕು. ನಾನು ನನ್ಗಿಷ್ಟೆಲ್ಲ ಆಗಿರೋ ಅವಮಾನಕ್ಕೆ ನಿನ್ನ ಕಪಾಳಕ್ಕೆ ಬಿಡಬೇಕು. ನಾನ್ ಸಾರಿ ಕೇಳಲ್ಲ. ಧೈರ್ಯ ಇದ್ರೆ ಹೊಡಿರಿ ನೋಡೋಣ. ಹೊಡಿರಿ. ಹೊಡಿರಿ. ಹೊಡಿ 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 ಹೊಡಿಯೋ. ನಿಮಗೆ ಹೇಳ್ತಾ ಇರೋದು ಹೊಡಿರಿ. ಅಪ್ಪ, ಏನ್ ಮಾಡ್ತಿದ್ಯಾಪ್ಪ? ಯಾಕೆ ಸುಮ್ಮನಾದ್ರಿ ಅಶೋಕ್? ಇಷ್ಟೊತ್ತವರೆಗೂ ಅವಳು ಬಂದಿರ್ಲಿಲ್ಲ, ಈಗ ಅವಳು ಬಂದಿದ್ದಾಳೆ. ಈಗೆಲ್ರೂ ಇದ್ದಾರೆ ತಾನೇ? ಹೊಡಿರಿ. ಹೊಡ್ದು ನಿಮ್ ಕೋಪನ ತೀರ್ಸ್ಕೊಳ್ಳಿ. ಅಲ್ಲ ಶಿವಗಾಮಿ, ಏನು ಹೇಳ್ತಿದ್ದೆ ನೀನು? ನಾನು ಯಾವಾಗ ನೀನು ಹೊಡಿತೀನಿ ಅಂತ ಹೇಳ್ದೆ? ಅದಿ ಏನೋ ಇದು, ಪಟಾಕಿ ಟುಸ್ ಪಟಾಕಿ ಆಗೋಯ್ತಲ್ಲೋ. ಅಶೋಕ್, ನಿಮ್ಗೇನು ಹುಚ್ಚಿಗೆ ಚಿಡ್ದಿದ್ಯಾ? ಇಷ್ಟ ಹೊತ್ತು ಇಷ್ಟೆಲ್ಲ ರಾಧ ಅಂತ ಮಾಡಿ ಹೊಡಿತೀನಿ ಅಂತ ಕೈ ಎತ್ತಿದ್ರಿ. ನಾನ ಶಿವಗಾಮಿ, ಸುಮ್ಮನೆ ಇಲ್ದಿರೋದನ್ನೆಲ್ಲ ಕಲ್ಪನೆ ಮಾಡಿಕೊಂಡು ಕಾಲ್ ಕೆರ್ಕೊಂಡು ಜಗ್ಲಿಕ್ಕೆ ಬರಬೇಡ. ನನ್ನ ಪಾಡಿಗೆ ನನ್ನನ್ನು ಸೈಲೆಂಟಾಗಿರೋಕ್ಕೆ ಬಿಟ್ಬಿಡಿ. ನಾನು ನಿನ್ನ ತಂಟೆಗೆ ಬರಲ್ಲ. ನನ್ನ ತಂಟೆಗೆ ನೀವು ಯಾರೂ ಬರಬೇಡಿ, ಆಯಿತಾ? ಸುಮ್ಮನೆ ಯಾಕೆ ನಾನು ಹೊಡೆಯಕ್ಕೆ ಬಂದೆ ಅಂತೆಲ್ಲ ಸುಳ್ಳು ಹೇಳ್ತಿದ್ಯಾ? ಕಮಲಮ್ಮ, ನಾನು ಹೊಡೆಯಕ್ಕೆ ಬಂದಿದ್ನಾ? ಯಜಮಾನ್ರೆ, ಅದು ನೀವು ನಿಮ್ಮ ಮಗಳನ್ನ ಎಲ್ಲಿ ಬಿಟ್ಟು ಕೊಡ್ತೀರಾ? ಬಿಡಿ. ಏನೋ ಪವಾಡ ಇದು, ಸಿಂಹ ಥರ ಬಂದವನು ಪಾರಿವಾಳ ಆಗೋದ್ನಲ್ಲೋ.
ಭೈರವಿ ಬಂದ್ಮೇಲೆ ಹೀಗಾಗಿರೋದಮ್ಮ ಏನು ಅಂತ ತಿಳ್ಕೋಬೇಕು. ಬರ್ತಾ ಬರ್ತಾ ತುಂಬಾ ವಿಚಿತ್ರವಾಗಿ ಆಡ್ತಿದ್ದೀರಾ ಅಶೋಕ್ ನೀವು. ಮುಂಚೆ ತುಂಬಾ ಗಂಭೀರವಾಗಿದ್ರಿ. ಏಯ್, ನಾನು ಇವಾಗಲೂ ಗಂಭೀರವಾಗಿ ಹೇಳ್ತೀನಿ. ನೀನೇನೋ ಕಲ್ಪನೆ ಮಾಡಿಕೊಂಡು ಮಾತಾಡ್ತಾ ಇರೋದು. ನಿಮ್ಗಳ ಹತ್ರ ಮಾತಾಡೋಕ್ಕಾಗಲ್ಲ. ಆದಿ ಚಿಕ್ಕಪ್ಪ, ಅಂಬುಜಮ್ಮ ಅಜ್ಜಿ, ಮಲ್ಲಿ ಆಂಟಿ. ಎಂತ ಏನು ಹಾಗೆ ನೋಡ್ತಾ ಇದ್ದೀರಾ? ನೀವು ಅಖಾಡ ರೆಡಿ ಮಾಡ್ತೀರಾ, ಆದ್ರೆ ಆ ಅಖಾಡದಲ್ಲಿ ಆಟ ಆಡೋದು ನಾನು. ಲೋ ಆದಿ, ಅವಳು ಹೇಳಿದ್ ನಂಗೆ ಅರ್ಥ ಆಗ್ಲಿಲ್ಲ ಕಣೋ. ನನ್ಗೆ ಅರ್ಥ ಆಯ್ತಮ್ಮ. ಹಾ, ನೀವು ಆಟ ಶುರು ಮಾಡಿ ನಾನು ಆಟ ಮುಗಿಸೋ ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ಲು. ಹಾಯ್ ಅಂಕಲ್, ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್. ಯಾಕೆ ಬೇಜಾರಲ್ಲಿ ಕೂತಿದ್ಯಾ? ಅಮ್ಮ ಎಲ್ಲಿ? ಅಮ್ಮ ಅಮ್ಮ, ಅಂಕಲ್ ಬಂದಿದ್ದಾರೆ. ಅಲ್ಲ ರಜನಿ, ಏನಾಯ್ತು? ಹಣೆಗೆ ಯಾಕೆ ಒದ್ದೆ ಬಟ್ಟೆ ಕಟ್ಕೊಂಡಿದ್ಯಾ? ಅಮ್ಮಂಗೆ ಜ್ವರ. ಓ, ಸರಿಯಾಗಲ್ಲ, ಬಾ ಹಾಸ್ಪಿಟಲ್ಗೆ ಹೋಗೋಣ. ಮಾತ್ರೆ ಹಾಕೊಂಡಿದ್ದೀನಿ, ಮಧ್ಯಾಹ್ನದವರೆಗೂ ನೋಡ್ತೀನಿ. ಜ್ವರ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ. ನೋಡು, ನೀನೊಬ್ಳೆ ಹೋಗ್ಬೇಡ. ನಿನಗೆ ಲೋ ಬಿ ಪಿ ಇದೆ. ಎಲ್ಲೋ ದಾರಿಲಿ ಹೋಗ್ತಾ ಬಿದ್ದುಬಿಟ್ರೆ ಏನು ಮಾಡ್ತೀಯ? ನನಗೆ ಕಾಲ್ ಮಾಡು, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಅಯ್ಯೋ, ಏನೂ ಆಗಲ್ಲ. ನಿಮ್ಗೆ ಯಾಕೆ ತೊಂದರೆ? ನಾನೇ ಹೋಗ್ಬಿಟ್ಟು ಬರ್ತೀನಿ. ನೋಡು, ಹೇಳ್ದಂಗೆ ಕೇಳಬೇಕು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ತೊಂದರೆ ಆಗುತ್ತಾ? ಅದು ಕರ್ತವ್ಯ ಅಷ್ಟೇ. ನೋಡು ಪುಟ್ಟ, ಅಮ್ಮಂಗೆ ಇವಾಗ ಜ್ವರ ಕಮ್ಮಿ ಆಗಿಲ್ಲ ಅಂದರೆ ಒಬ್ಬಳನ್ನೇ ಹಾಸ್ಪಿಟ್ಲಿಗೆ ಹೋಗೋಕೆ ಬಿಡಬೇಡ, ಗೊತ್ತಾಯ್ತಾ? ನೀನೇ ಕಾಲ್ ಮಾಡಿ ಹೇಳಬೇಕು. ನಾನು ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಆಯ್ತು, ನಾನು ಮಧ್ಯಾಹ್ನ ಅಮ್ಮನ ಕುತ್ತಿಗೆ ಹತ್ರ ಕೈ ಇಡ್ತೇನೆ. ಬಿಸಿ ಇದ್ರೆ ನಿಮ್ಗೆ ಕಾಲ್ ಮಾಡ್ತೀನಿ, ತಣ್ಣಗಿದ್ರೆ ಕಾಲ್ ಮಾಡಲ್ಲ. ಜಾಣೆ, ಬಿಸಿ ಇದ್ರೆ ಜ್ವರ ಅಂತ ನಿನಗೆ ಗೊತ್ತಾ? ಹಾ ಗೊತ್ತು. ನನಗೆ ಕೆಮ್ಮು ನೆಗಡಿ ಬಂದ್ರೆ ಅಮ್ಮ ಹಾಗೆ ತಾನು ಮಾಡೋದು. ಕತ್ತ ಹತ್ರ ಕೈ ಇಡ್ತಾರೆ. ಬಿಸಿ ಇದ್ರೆ ಅಯ್ಯಯ್ಯೋ ಮಗುಗೆ ಜ್ವರ ಬಂದಿದೆ ಅಂತ ಫೀಲ್ ಮಾಡ್ಕೋತಾರೆ. ಸರಿ ಸರಿ ಸರಿ, ನಾನಿವಾಗ ಆಫೀಸ್ ಹೋಗ್ತಾ ಇದ್ದೀನಿ. ಮಧ್ಯಾಹ್ನ ಅಷ್ಟೊಳಗೆ ಅಮ್ಮಂಗೆ ಜ್ವರ ಕಮ್ಮಿ ಆಗಿಲ್ಲ ಅಂದ್ರೆ ನನಗೆ ಕಾಲ್ ಮಾಡಬೇಕು. ಓಕೆ ಓಕೆ, ಬಾಯ್ ಬಾಯ್. ಬಾಯ್ ಸಿಂಹ. ಸಿಂಹ. ಸರಿ, ಬರ್ತೀನಿ. ಹುಷಾರು. ಹಾ